ಇವ್ರಿಗೆ ವಿನಂತಿ ಮಾಡ್ತೀನಿ ನಾನು. ಅವ್ರು ಹೇಳಿದರು ಒಂದು ಸರಿ, ವಿರೋಧ ಪಕ್ಷದ ನಾಯಕರು ನನಗೆ ಸಲಹೆಗಳನ್ನು ಕೊಟ್ಟರೆ ನಾನು ತಗೊಳಕ್ಕೆ ಸಿದ್ಧ ಇದ್ದೀನಿ ರಾಜ್ಯದ ಹಿತದೃಷ್ಟಿಯಿಂದ ಅಂತ. ನಾನು ಅವರಿಗೆ ರಾಜ್ಯದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಸಲಹೆಯನ್ನು ಕೊಡ್ತಾಯಿದ್ದೀನಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋದ್ರಲ್ಲ, ನಮ್ಮ ಹಣ ನಮ್ಮ ಹಕ್ಕು ಅಂತ ಡೆಲ್ಲಿಯಲ್ಲಿ 136 ಜನ ಹೋಗಿದ್ರಿ. ಇಲ್ಲೂ ಅಷ್ಟೇ, ತಮಿಳ್ನಾಡಿಗೆ 136 ಜನ MLAಗಳನ್ನು ಕರ್ಕೊಂಡೋಗಿ ಅಲ್ಲೇ ಕಾಫಿ ಕುಡಿದು ಚೆನ್ನೈನಲ್ಲಿ ಅಲ್ಲೇ DMK ಕಚೇರಿ ಮುಂದೆ ನಿಮ್ಮ ಪ್ರತಿಭಟನೆಯನ್ನು ಮಾಡಿ, ಹೋರಾಟವನ್ನು ಮಾಡಿ, ನೀವು ಯಾರ ಪರ, ಕರ್ನಾಟಕದ ಪರನ ತಮಿಳ್ನಾಡಿನ ಪರನ ಅಂತ ತೀರ್ಮಾನ ಮಾಡುವಂಥ ಅವಕಾಶ ನಿಮಗಿದೆ. ಈಗ ರಾಜ್ಯದ ಹಿತ ಮುಖ್ಯನ, ನಿಮಗೆ INDA ಮೈತ್ರಿ ಮುಖ್ಯನ ಅನ್ನೋ ಒಂದು ಪರ್ವ ಕಾಲದಲ್ಲಿ ನೀವೆಲ್ಲ ನಿಂತಿದ್ದೀರಿ. ಈಗ ಡಿಸೈಡಿಂಗ್ ಫ್ಯಾಕ್ಟರ್, ರಾಜ್ಯ ಜನ ನಿಮ್ಮನ್ನು ನಂಬಬೇಕು, ನೀವು ಒಳ್ಳೆಯವರು, ನುಡಿದಂತೆ ನಡೆಯುವಂಥವ್ರು ಅಂತ ತೋರಿಸ್ಬೇಕಾದ್ರೆ ನೀವು ಯಾರ ಪರ ಅಂತ ಇವಾಗ ತೀರ್ಮಾನ ಮಾಡಬೇಕು. ಮೈತ್ರಿನ, ರಾಜ್ಯದ ಹಿತನ? ಇಲ್ಲ ಅಂದರೆ ಜನ ನಿಮ್ಮನ್ನು ಹಾದಿ ಬೀದಿಯಲ್ಲಿ ಮಾನ ಮರ್ಯಾದೆ ತೆಗೆಯುವಂಥ ಪರಿಸ್ಥಿತಿ ಬರ್ತಾ ಇದೆ. ನೀವು ಕೂಡಲೇ, ಹಿಂದೆ ಮಹದಾಯಿ ಸಂದರ್ಭದಲ್ಲೂ ಕೂಡ ಅಷ್ಟೇ, ಗೋವಾದಲ್ಲಿ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿಯವರು ಒಂದು ಹನಿ ನೀರನ್ನು ಕೂಡ ಕರ್ನಾಟಕಕ್ಕೆ ಕೊಡಲ್ಲ ಅಂತ ಹೇಳಿದರು. ಒಂದು ಹನಿ ನೀರನ್ನು ಕೊಡಲ್ಲ ಅಂತ ಹೇಳಿದ್ರು ಅವರು. ಈಗ ಮತ್ತೊಮ್ಮೆ DMK ಮುಖಾಂತರ ಈ ಮಾತನ್ನು ಆಡಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟತೆಯನ್ನು ವ್ಯಕ್ತ ಮಾಡಬೇಕು. CM ಸಿದ್ದರಾಮಯ್ಯನವರು ಅವರ ನಿಲುವೇನು, ಈ ಪ್ರಣಾಳಿಕೆ ಬಗ್ಗೆ ಅವರ ನಿಲುವೇನು ಅಂತ ಸ್ಪಷ್ಟ ಮಾಡಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮ ಪಾದಯಾತ್ರೆ ಏನು ಮಾಡಿದ್ರಿ, ಮೇಕೆದಾಟು, ಅದು ಗಿಮಿಕ್ಸು, ಕಳ್ಳಾಟ, ನೂಕಾಟ, ಬರೀ ಅಷ್ಟೇ ಅದರಲ್ಲಿ ನಡೆದಿರೋದು ನಾವು ನೋಡಿರೋದು. ತೂರಾಟ. ಹಾಂ, ಅಲ್ಲಲ್ಲಿ ಮಧ್ಯೆ ಬಿರಿಯಾನಿ ಸಂತರ್ಪಣೆ, ಇಷ್ಟಕ್ಕೆ ಸೀಮಿತನ? ಇಲ್ಲ ನಿಜವಾಗೂ ನಿಮಗೇನಾನ ಮೇಕೆದಾಟು ಬಗ್ಗೆ ಕಾಳಜಿ ಇದೆಯಾ ಅನ್ನೋದನ್ನು ಸ್ಪಷ್ಟ ಮಾಡಬೇಕು.